ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ದೊಡ್ಡದು ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಸಂಜೀವ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರೆ ಒಂಚೂರು ನಿಮ್ಮ ತಲೆ ಅಡ್ಡ ಬರ್ತಾ ಇದೆ ಸರ್ 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 ಚೂರಿ ಕಡೆ ಹೋಗ್ಬಿಡಿ. ಅಲ್ಲ ಓಕೆ. ಒಂದು ಪೋಸ್ಟರ್ ಹಾಕಿದ್ರು, ಸಂಚಿತ್ ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ, ಸ್ಯಾಂಡಲ್ವುಡ್ ದಿಗ್ಗಜರು ಎಲ್ಲರೂ ಅಂತ ಹೇಳ್ಬಿಟ್ಟು, ಅವ್ರ ಆಶೀರ್ವಾದ ಒಂದಿಗೆ ಅಂತ ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೇ ಇದ್ರಿ, ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಗೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತೊಗೊಂಬರ್ತಾರೆ ಅಂತ. ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಬ್ಬರೂ ಜೊತೆಲೇ ಹಾಕಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಇದೆ ಕಂಪೇರ್ಡ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ದರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನು ಅನ್ನಿಸ್ತು ಅನ್ನೋದು? ಅದು ನಾನೇ ಮಾಡಿಸಿದ್ದು, ನಂದೇ ಐಡಿಯಾ. ಏನಕ್ಕಂದರೆ ಹುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ ಇತ್ತು. ಆವಾಗ ಕಟ್ಔಟ್ ಹಾಕಿಸಿದಾಗ ನಾನು ನೋಡಿದ್ದು ಏನಂದರೆ ಮೊದಲನೇ ವಾರ ಯಾವ ಕಟ್ಔಟಿಗೂ ಒಂದು ಹಾರನೂ ಬಿದ್ದಿರಲಿಲ್ಲ. ಕಾರಣ ಏನಂದರೆ ವಿ ಆರ್ ಎ ನೋ ಬಡಿ. ದಟ್ ಇಸ್ ಆಲ್ಸೋ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ. ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ. ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿನ್ನ ಕಟ್ಔಟ್ ಒಂದು ದಿವಸ ನಿನಗೆ ಹುಟ್ಕೊಳ್ಳೋ ಅಭಿಮಾನಿಗಳು ಕಟ್ಟಲಿ. ಈಗ ಸದ್ಯಕ್ಕೆ ಆಶೀರ್ವಾದದ ಬಂದಿಗೆ ಹೋಗು. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರು ಎಲ್ಲರೂ ಇದ್ದಾರೆ, ಇವ್ರನ್ನ ಬಿಟ್ಟು ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಗಾರ್ಲ್ಯಾಂಡ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್. ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಇಂಪೋಸ್ಟ್ ಮ್ಯಾಮ್, ನಾನು ಐ ಆಲ್ವೇಸ್ ಆಸ್ಕ್. ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಲ್ಯಾಂಡ್ ಎನಿ ಟೀಮ್ ಕ್ಯಾನ್ ಗೆಟ್, ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನಂಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮೀ, ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮ್ ಡೇ ಆ್ಯಂಡ್ ವಿಲ್ ಎಂಡ್ ಇಟ್. ಸುದೀಪ್ ಸರ್, ಪ್ರಿಯಾ ಅವರು ಇಂಟರ್ವ್ಯೂಲಿ ಹೇಳಿದರು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಸುದೀಪ್ ಆ್ಯಂಡ್ ಹಿಸ್ ಫ್ಯಾನ್ಸ್ ಅಂತ. ಹೌ ಪ್ರೌಡ್ ಆರ್ ಯು ಅಬೌಟ್ ಪ್ರಿಯಾಸ್ ಫಸ್ಟ್ ಪ್ರೊಡಕ್ಷನ್? Women's perspective, women producer, sorry. No, I don't look at it like that. I only look at producers. Okay. So, women ಅನ್ನೋದು ನಿಮಗೆ ಬಿಟ್ಟಿರೋದು, that how confident you are about yourself, because as men we don't look down upon anyone. I think ಅವರು ಬರೋದ್ರಲ್ಲಿ, ಅವರು ರಾಜ್ಯ ದೇಶನೇ ಹೆಣ್ಮಕ್ಳು ಆಳಿದ್ದಾರೆ ಅಂದಮೇಲೆ ಸಿನಿಮಾ ಮಾಡೋದ್ರಲ್ಲಿ ಏನು ಭಾಳ ಚಿಕ್ಕ ವಿಚಾರ, ಅದೆಲ್ಲ ದೊಡ್ಡದು. See, I personally feel ability is more important and then comes the gender. ಅವರಿಗೆ ಒಂದು ಇದೆ, ಆಸೆ ಇತ್ತು, ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ನಾನು ನಿಮಗೆ ಆವಾಗಲೇ ಹೇಳಿದೆ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ದೇ ಡೇರ್ಡ್ ವಿತ್ ದಿಸ್ ಕಾಂಟೆಂಟ್. ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇನ್ನೊಂದು ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಬೈ ಸೇಯಿಂಗ್ ದ್ಯಾಟ್ ಐ ಡೋಂಟ್ ಕಂಡೆಮ್ ಇಟ್. ಯಾರ್ಯಾರಿಗೆ ಏನೇನು ಮಾಡೋಕ್ಕೆ ಇಷ್ಟ ಇದೆ ಅದನ್ನೇ ಮಾಡಬೇಕು. ಅವರು ಇನ್ನೊಬ್ರು ಹೇಳಿದ್ದನ್ನು ಮಾಡಿಕೊಡ್ದು. ಇವ್ರಿಗೆ ಏನು ಅನಿಸುತ್ತೋ ಇವ್ರು ಮಾಡಿದ್ದಾರೆ. ಕಾನ್ಸಿಕ್ವೆನ್ಸಸ್ ದೇ ವಿಲ್ ಫೇಸ್, ಲೆಸನ್ಸ್ ವಿ ವಿಲ್ ಲರ್ನ್, ರಿಸಲ್ಟ್ಸ್ ವಿ ವಿಲ್ ಎಂಜಾಯ್. The last question, sir. How important Sanchit entering cinema for you? How emotional also? ವೆರಿ ಕಾಂಪಿಟೇಟಿವ್ ಯಾರು. ಇಲ್ಲಿವರೆಗೂ ನಾನು ಒಬ್ಬನೇ ಎಲ್ಲ ಅಂದ್ಕೊಂಡಿದ್ದೆ. ನನ್ನ ಮನೆಯಲ್ಲಿ ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಬಂದರು ಯಾರಿಗೆ ಅಂತ ನೋಡ್ಬೇಕು ಫಸ್ಟ್. ಈಗ ನನಗೆ ಬಂದಿದ್ದಾರ, ಅವ್ರಿಗೆ ಬಂದಿದ್ದಾರ, ಅದನ್ನು ನೋಡ್ಬೇಕಾಗಿತ್ತು. ಈಗ ಇಲ್ಲಿವರೆಗೂ ಸರ್ ಯಾರೋ ಡೈರೆಕ್ಟ್ರ್ ಬಂದಿದ್ದಾರೆ ಅಂದರೆ ಕಾನ್ಫಿಡೆಂಟಾಗಿ ಕರ್ಕೊಂಬ ಮೇಲೆ ಅನ್ಬೋದಿತ್ತು. ಈಗ ಕೇಳಬೇಕು ಯಾವ ಫ್ಲೋರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ I loved him on screen and I think he looks fabulous. Vivek and team ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್. ಸೊ ಈಗ ನನ್ನ ಸಿನಿಮಾದಲ್ಲಿ, ನನ್ನ ಕಾಂಪೌಂಡಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಏನಂದರೆ, ಅಕಸ್ಮಾತ್ ಯಾವ್ದಾರ ಸಿನಿಮಾ ನನಗೆ ಬಂದು ನಾನು ಮಾಡಲ್ಲ ಅಂದರೆ ಅವ್ರು ಒಂದು ಫ್ಲೋರ್ ಡೌನ್ ಹೋದರೆ ಇನ್ನೊಬ್ಬ ಸಿಗ್ತಾರೆ. ಸೊ ಸಿನಿಮಾ ಆದಷ್ಟು ಮನೆಯೇ ಇರುತ್ತೆ ಅನ್ನೋ ಒಂದು ನಂಬಿಕೆ. ಬಟ್ ವರ್ಷ ಇಲ್ಲಮ್ಮ, ಅವನಿಗೆ ಬಂದಿರೋ ಕತೆ ಅವ್ರು ಮಾಡಲ್ಲ ಅಂದರೆ ಮೇಲ್ಗಡೆ ಬರುತ್ತೆ ಅಂತ ಗ್ಯಾರಂಟಿ ನನಗಿಲ್ಲ.
ಸ್ಪರ್ಶದ ವಿಚಾರ ಇದು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.